ಕರ್ನಾಟಕ ಗ್ರಾಮದ ಹತ್ತಿರ ಒಂದು ಪುಟ್ಟ ಹಳ್ಳಿ ಇತ್ತು. ಈ ಹಳ್ಳಿಯ ಜನ ಸೌಮ್ಯರೂ ಶ್ರಮಜೀವಿಗಳೂ ಆಗಿದ್ದರು. ಹಳ್ಳಿಯ ಬಳಿ ಒಂದು ಚಿಕ್ಕ ಹಳ್ಳ ಹರಿಯುತ್ತಿತ್ತು. ಈ ಹಳ್ಳ ಹೇಗೋ ಎಲ್ಲರ ಬದುಕಿಗೆ ಸಹಾಯ ಮಾಡುತ್ತಿತ್ತು. ಹಳ್ಳಿಯಲ್ಲಿ ಬಾಲಪ್ಪ ಎಂಬ ಬಡ ಹುಡುಗನು ತಾಯಿಯೊಂದಿಗೆ ವಾಸವಿದ್ದ. ಅವನ ತಂದೆ ಕಡಿಮೆ ವಯಸ್ಸಿನಲ್ಲಿ ಸಾವನ್ನಪ್ಪಿದ್ದರಿಂದ ತಾಯಿ ಮನೆಯ ಕೆಲಸ ಮಾಡುತ್ತಾ ತಿನಿಸಿನ ಆಯ್ಕೆಯನ್ನು ಮಾಡುತ್ತಿದ್ದಳು. ಆದರೆ ಬಾಲಪ್ಪಗೆ ಯಾವಾಗಲೂ ಹಸಿವು, ಹೊಸ ಬಟ್ಟೆ ಮತ್ತು ಉತ್ತಮ ಜೀವನದ ಕನಸು. ಒಂದು ರಾತ್ರಿ ಬಾಲಪ್ಪ ಹಸಿವಿನಿಂದ ಹಳ್ಳದ ಬಳಿಗೆ ಹೋದ. ಹಠಾತ್ ಅಲ್ಲೊಂದು ಹೊಳಪಾದ ಬೆಳಕು ಕಾಣಿಸಿತು. ಅದನ್ನು ನೋಡಿ ಬಾಲಪ್ಪ ಕುತೂಹಲದಿಂದ ಹತ್ತಿರಕ್ಕೆ ಹೋಯಿತು. ಹಳ್ಳದ ನೀರಿನಲ್ಲಿ ಒಂದು ಚಿನ್ನದ ತೊಟ್ಟಿ ತೇಲಿಕೊಂಡು ಬರುತ್ತಿತ್ತು. ಬಾಲಪ್ಪ ಅದನ್ನು ಎತ್ತಿ ನೋಡಿದಾಗ ಒಳಗೆ ಒಂದು ಚೀಟಿ ಬಿದ್ದಿತ್ತು. ಈ ಚಿನ್ನವನ್ನು ಒಳ್ಳೆಯದಕ್ಕಾಗಿ ಉಪಯೋಗಿಸು. ಬಾಲಪ್ಪ ತೊಟ್ಟಿಯ ಚಿನ್ನವನ್ನು ಬಳಸಿಕೊಂಡು ಹಳ್ಳಿಯ ಬಡವರಿಗೆ ಆಹಾರ, ಬಟ್ಟೆ ಮತ್ತು ಔಷಧಿ ಒದಗಿಸಲು ಶುರುಮಾಡಿದ. ಜನರು ಆತನ ಮೇಲೆ ಹೆಮ್ಮೆಪಟ್ಟು ಆಶೀರ್ವಾದ ಮಾಡಿದರು. ಅದನ್ನ ಕಂಡ ಹಳ್ಳಿಯ ಶ್ರೀಮಂತ ಸೇಠನಿಗೆ ಅಸೂಯೆ ಆಯಿತು. ನನಗೂ ಚಿನ್ನ ಬೇಕು ಎಂದು ತೀರ್ಮಾನಿಸಿದನು. ಅವನು ರಾತ್ರಿ ಹಳ್ಳಕ್ಕೆ ಹೋಗಿ ನೀರಿನಲ್ಲಿ ತೊಟ್ಟಿಯನ್ನು ಹಿಡಿಯಲು ಹಾತೊಡಿದ. ಆ ಕ್ಷಣವೇ ನೀರು ತಿರುಗಿ ಗಾಳಿ ಪ್ರಭಾವವನ್ನು ತೆಗೆದುಕೊಂಡಿತು. ಸೇಠನ ಕೈ ತೊಟ್ಟಿಗೆ ತಗಲಿದಂತೆ ಅದು ಕಪ್ಪಾಗಿ ಬದಲಾಯಿತು. ಇದು ಲೋಭಿಗಳಿಗೆ ಅಲ್ಲ ಎಂಬ ಶಬ್ದ ಕೇಳಿತು. ಸೇಠ ಬೆಚ್ಚಿಬಿದ್ದನು. ಬಾಲಪ್ಪ ದಯೆಯಿಂದ ಹಳ್ಳಿಯ ಜನರಿಗೆ ಸಹಾಯ ಮಾಡಿದ ಕಾರಣ ಅವರು ಸಂತೋಷದಿಂದ ಜೀವನ ಸಾಗಿಸಿದರು. ಹಳ್ಳಿಯ ಹಳ್ಳ ಮಾಂತ್ರಿಕವಾಗಿಯೇ ಉಳಿದರೂ ಅದು ಒಳ್ಳೆಯವರ ಪಾಲಿಗೆ ಮಾತ್ರ ಚಿನ್ನ ಕೊಡುತ್ತಿತ್ತು. ಪಾಠ: ಲೋಭದಿಂದ ಜೀವನ ಸುಖವಾಗುವುದಿಲ್ಲ. ಒಳ್ಳೆಯತನ ಯಾವಾಗಲೂ ನಿಜವಾದ ಸಂಪತ್ತು.